ಮುಗಿದು ಕೇಳಬೇಕು. ಆರು ಬಣ್ಣ ಮಾಡಿ ಒಂದೊಂದು ಹಾಕ್ಕೊಟ್ಟು ಬರ್ತಾರೆ, ಒಂದೊಂದು ಹಾಕ್ಕೊಟ್ಟು ಬರ್ತಾನೆ. ಅವ ಒಂದೊಂದೇ ಎತ್ತಿ ಹಿಂಗೆ ಬುಟ್ಟೆ ಹಾಕಲ್ಲ. ಬಡಸವ ಏನು ಮಾಡ್ತಾನೆ, ಒಂದು 5-6 ಹಿಡ್ಕೊಂಡಿರ್ತಾನೆ. ಅದು ಟಕ್ 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 ಆಗ್ತದೆ, ಲಘು ಹಾಕೊಂಡು ಮಾಡ್ಕೊಂಡು. ಬೈ ಚಾನ್ಸ್ ನಮ್ಮ ಎಲೆ ಬಂದಾಗ 3 ಬೋಂಡ ಬಿತ್ತು ಅಂತ ತಿಳ್ಕೊರಿ. ನಮ್ಮ ಎಲೆಗೆ ಈ ಕಡೆ ಒಂದು ಹಾಕ್ಯಾನ, ಅಲ್ಲಿ ಒಂದು ಹಾಕೋದು ಬಂದಾನ, ನನ್ನ ಎಲೆಗೆ 3 ಬಿತ್ತು, ಆ ಕಡೆ ಮತ್ತೊಂದು ಹಾಕ. ಅವಾಗ ಬಾಜು ಕೂತವ್ರಂತ ಹಿಂಗಂತ. ನಾವು ಚೀಟಿ ಬರೆಸಿ ಊಟ ಮಾಡ್ತೀವಿ, ಗುರುದಾಸರು ಫ್ರೀ ಊಟ ಮಾಡೋರು, ಅವ್ರಿಗೆ 3 ಹಾಕ್ಯಾರ ನೋಡು ನಮ್ಮ ಮಂಡ್ಯ ಅಂತ ಸ್ಟೈ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ. ಹೌದಿಲ್ಲ, ಆ್ಯಕ್ಷನ್ ಮಾಡಿ ತೋರಿಸ್. ಅವ್ರ ಬಾಜು ಕೂತ ದಾಸರಿ ಈ ಮಟ್ಟಕ್ಕೆ ಭಾಳ ಬೇಕಪ್ಪ, ಅದಕ್ಕೆ 3 ಹಾಕ್ಯಾರ, ಅದನ್ನು ಹುಚ್ಚಂಗೆ ಅಂತ ಒಬ್ಬರಾದರೂ ವಿಚಾರ ಮಾಡ್ತಾರೆ. ಇವತ್ತು 3 ಹೆಸರು, 3 ಆಲೂಗೊಂಡ ಅವರ ಹೆಸರಲ್ಲೇ ದೇವರು ಬರೆದಿದ್ದಾನೆ, ಅದಕ್ಕೆ ಬಿದ್ದಿದೆ. ವಿಚಾರ ಬರ್ಬೇಕೇ ಇಲ್ಲ, ಅದು ವೈರಾಗ್ಯ. ಅದಕ್ಕೊಂದು ಗಾದಿ ಮಾತದ್ದು ನೋಡಿ. ಏನು ಗಾದಿ ಮಾತಿದೆ ಅಂದರೆ, ಖಾನೆ ವಾಲೇಕೆ ನಾಮ್ ದಾನೆ. ನಿಮಗೆ ಗೊತ್ತದಲ್ರಿ, ಮತ್ತೆ ಮುಂದೆ ಏನು ಹೇಳಿ ನಾನು. ಅದಕ್ಕೆ ಖಾನೆ ವಾಲೇಕೆ ನಾಮ್ ದಾನೆ ದಾನೆ ಉಪರ್ ಲಿಖಾಯೆ ಅಂತ. ಹೌದಾ? ನಮಗೆ ಎಷ್ಟು ಚಿಂತನೆ ಬರಬೇಕು ಅಂದರೆ, ಅವರ ಹೆಸರಲ್ಲೇ ಅಷ್ಟಿದೆ ಹಾಕಿದ್ದಾನೆ ಸ್ವಾಮಿ ಅಂತ. ನಮ್ಮ ಹೆಸರು ಇಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಊಟ ಕೂತ ಕೆಲವರು ನೀರು ಬಡಿಸೋರು ಬರ್ತಿರ್ತಾರೆ, ನೀರು ಬೇಕಾಗಿರ್ತದೆ. ಇಲ್ಲಿ ಕೂತಿರ್ತೀವಿ ನಾವು, ನೀರು ಬೇಕೀಗ, ಊಟ ಅರ್ಧ ಆಗಿದೆ. ಆ ಬಡಿಸೋ ಬಂದಾಗ ಏನಾಗ್ತದೆ, ಬಾಜು ಎಲ್ಲಿಗೆ ಕೆಟ್ಲಿ ಒಳಗೆ ನೀರು ಮುಗಿತಾವ. ಆಮೇಲೆ ಹೀಗೆ ನೋಡ್ತೀವಿ, ಈ ಕಡೆ ಹೋಗಿ ಬರ್ತಾನೆ, ಪರವಾಗಿಲ್ಲಪ್ಪ ಈ ಕಡೆ ಬಂದ, ಈ ಎಲ್ಲಿಗೆ ಮುಗಿದು ಬರ್ತೀವಿ. ನಮಗೆ ನೀರೇ ಬರಂಗಿಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಬರೀ ಬಡಿಸ್ಲಿಕ್ಕೆ ಬರಲ್ರಿ, ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವರಿಗೆ. ನಮ್ಮ ಕೈಯಾಗಿ ಕೊಟ್ಟು ನೋಡ್ಕೋ, ನೀರು ಹಾಕೋರಿಗೆ ಗೊತ್ತಿಲ್ಲ ಅಂತೀವಿ. ನಮಗೊಂದು ಚಿಂತನೆ ಬರ್ಬೇಕು ಅವಾಗ. ಆ 2 ಕಿಟ್ಲಿ ಒಳಗೆ ನನ್ನ ಹೆಸರಿನ ನೀರಿಲ್ಲ, ಅದಕ್ಕೆ ಬಂದಿಲ್ಲ, ಅಂದರೆ ವೈರಾಗ್ಯ. ಒಂದ್ಸರಿ ಬ್ಯಾಡಾಗಿರ್ತದೆ, ಖಾಲಿ ಹೋಗಿ ಅವನೋ 3ನೇದೋ ತಂದು ನಮ್ಮ ಲೋಟದಾಗ ನೀರು ಸುರಿತಾನೆ. ಅದು ಹೆಂಗಿರ್ತದೆ, ಗಂಗಾ ಪ್ರವಾಹದಂಗೆ 4 ಎಲೆ ಹರ್ಕೊಂಡು ಸಾಕೋಮ ಹಂಗ. ಇದನ್ನೇ ವಿಜಯ ಹೇಳ್ತಾರೆ, ಇವೆಲ್ಲ ದೇವರ ಅಧೀನ, ಋಣದ ಸಂಬಂಧ ಕೊಡ್ತಾನೆ. ಕುಡಿವ ಜಲ, ಉಣುವ ಅನ್ನ, ಇಡುವ ಹೆಜ್ಜೆ ಶ್ರೀಹರಿಯ ಅಧೀನವಲ್ಲವೇ. ವಿಜಯಪುರಗಳು ಕೇಳ್ತಾರೆ. ಕುಡಿವ ಜಲ, ಕುಡಿತಕ್ಕಂಥ ನೀರು, ಉಣುವ ಅನ್ನ, ನಾವು ತಿನ್ನುವ ಪದಾರ್ಥಗಳು, ಇಡುವ ಹೆಜ್ಜೆ, ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಅವನ ಸಂಕಲ್ಪ ಇರುತ್ತೋ ಅಲ್ಲೇ ಹೆಜ್ಜೆ ಇಡ್ತೀವಿ. ನಾವು ಇಟ್ಕೊಂಡಂಗೆ ಆಗಲ್ಲ. ಅದಕ್ಕೆ ಶ್ರೀಹರಿಯ ಅಧೀನವಲ್ಲವೇ, ಅದೆಲ್ಲ ಅವನ ವ್ಯಾಪಾರ ಅಲ್ಪ. ಅವನು ಸರ್ವತಂತ್ರ ಸ್ವತಂತ್ರ ಅಲ್ಲ ಪರಮಾತ್ಮ, ಅದರಿಂದ ಅದಾಗ್ತದೆ ಅಂತ ಚಿಂತನೆಗೆ ಬರಬೇಕು. ಎಷ್ಟೋ ಬಾರಿ ಎಲ್ಲರ ಮನೆಗೆ ಅನುಭವ ಬಂದಿರ್ತಾವೆ. ಆ ಸಾಮಾನು, ಒಂದು ಸಾಮಾನು ಅಲ್ಲಿರ್ತದೆ, ನಾವಿಲ್ಲಿ ಕೂತಿದ್ದೆ, ಹಿಂಗೆ ಡೈರೆಕ್ಟ್ ಹೋದ್ರೆ ಆ ಸಾಮಾನು ಸಿಕ್ತಿರ್ತದೆ ಕೈಗೆ. ಕೆಲವು ಸಾರಿ ಡೈರೆಕ್ಟ್ ತೊಗೊಂಬಿಡಿ, ಕೆಲವು ಸರಿ ಏನು ಮಾಡ್ತೀವಿ, ಹಿಂಗೆ ಅಲ್ಲಿದ್ದಿದ್ರು ಹಿಂಗೋಗಿ ಹಂಗೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ ತೊಗೊಂಡ್ಬರ್ತಾನೆ. ತೊಗೊಂಡು ಬಂದ್ಮೇಲೆ ಅಂತಾನೆ, ನಾ ಹಿಂಗ್ಯಾಕೆ ಬಂದೆ ಅಂತಾನೆ ಅನ್ಕೋತಾನೆ. ಈಗ ಇಡುವ ಹೆಜ್ಜೆ ಯಾರ ಅಧೀನದು? ಪರಮಾತ್ಮನ ಅಧೀನ ಅಲ್ವಾ? ಇದೆಲ್ಲ ವೈರಾಗ್ಯದ ಲಕ್ಷಣ. ಅದಕ್ಕೆ ಜ್ಞಾನಿಗಳಂದಿದ್ದು, ಶ್ರೀಶನ ಕೃಪೆಯಿಂದ ಈ ಸ್ವಯೋಗ್ಯತೆ ಒಳಗೆ ಆಯತವಾದದ್ದು ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ಅದು ಮಾನವರಲ್ಲಿ ಇತ್ತು. ಇನ್ನೊಂದು ಮಾತು ಹೇಳ್ತಾರೆ, ಪರರ ಸಂಪತ್ತು ನೋಡಿ ಶ್ರೀ ಅರಸನಿತ್ತನೆಂದು ಸಂತೋಷ ಪಡುವುದೇ ನ್ಯಾಯದ ವೈರಾಗ್ಯ. ಬೇರೆಯವರಿಗೆ ಸಂಪತ್ತು ಬಂತು ಅಂತ ತಿಳ್ಕೊಡ್ರಿ. ಅವನು ಆಸುರಿ ಸಂಪತ್ತಾಗಿರ್ಬೋದು, ದೈವಿ ಸಂಪತ್ತಾಗಿರ್ಬೋದು. ನೋಡ್ಲಿಕ್ಕೆ ಏನೋ ಹುಚ್ಚು ಓಡಾಡ್ಕೊಂಡಿರ್ತಾನೆ ಹುಡುಗ, ದೊಡ್ಡ ವಿದ್ವಾಂಸ ಆಗ್ಬಿಡ್ತಾನೆ, ಅಷ್ಟು ಜ್ಞಾನ ಬಂದ್ಬಿಡ್ತಾನೆ ಆ ಸಂಪತ್ತು. ಅಥವಾ ಅವ್ರು ಬಹಳ ಬಡವರಾಗಿರ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಎಲ್ಲ, ಕಾರು ಮನಿ ಎಲ್ಲ ಬಂದ್ಬಿಡ್ತಾರೆ. ಅವಾಗ ನಮ್ಮಂಥವರಿಗೆ ಅವ್ರು ವಿಚಾರ ಮಾಡಿ BP ಜಾಸ್ತಿ ಆಗ್ತದೆ. ಮೊದಲು 1 ಮಾತ್ರೆ ಇದ್ದಿದ್ದೇನಾಗ್ತದ, 2 ಮಾತ್ರೆಗೆ ಬರ್ತಾವ. ಇವ್ರಿಗೇನು ಚಿಂತೆ, ಅವ್ರು ಹೆಂಗೆ ಶ್ರೀಮಂತರಾದರು. ಈ ಊರಿಗೆ ಬಂದಾಗ ನಮ್ಮನೆಯಿಂದ ದಿನ ಹುಳಿ ಸಾರು ಇಸ್ಕೊಂಡು ಹೋಗ್ತಿದ್ರು. ಹೆಂಗೆ ಶ್ರೀಮಂತರಾದ್ರಿ ಅಂತ ಇವು ವಿಚಾರ ಮಾಡ್ತಿರ್ತಾವ. ಅದು ವೈರಾಗ್ಯ ಅಲ್ಲ. ಪರರ ಸಂಪತ್ತು ನೋಡಿ ಶ್ರೀ ಅರಸ ಇತ್ತನೆಂದು ಸಂತೋಷ ಪಡುವುದೇ ನ್ಯಾಯದ ವೈರಾಗ್ಯ. ಬೇರೆಯವರ ಸಂಪತ್ತು ಬಂದರೆ ಸಂತೋಷ ಪಡುವ. ಯಾವ ಜನ್ಮದಲ್ಲಿ ದಾನ ಧರ್ಮಗಳನ್ನೇ ಮಾಡಿದ್ದಾರೋ ಮಹಾನುಭಾವರು, ಎಷ್ಟು ಸಂಪತ್ತು ಕೊಟ್ಟಿದ್ದಾನೆ ಅದರ ಫಲವಾಗಿ ದೇವರು ಹಿಂಗೆ ವಿಚಾರ ಮಾಡ್ಬೇಕ್ರಿ. ನಾವು ಮಾಡ್ತೀವ, ಅದು ಮಾಡಲ್ಲ.
ಅದು ಮಾಡಿದವರು ನಮ್ಮ ಮಂತ್ರಾಲಯ ಪ್ರಭುಗಳು ಮಹಾನುಭಾವ. ಅದಕ್ಕೆ ಸಾಕ್ಷಿ ಪದ ಮಾಡ್ಯಾರ. ಹಿಂಗಿರ್ಬೇಕಾದ್ರೆ ಅದಕ್ಕೆ ಹಿಂದ್ ಮಾಡಿರ್ತಾನೆ ಹಿಂದವ. ಅನ್ನದಾನ ಮಾಡಿದವಗೆ ದಿವ್ಯ ಅನ್ನ ಉಂಬುವುದೇ ಸಾಕ್ಷಿ ಅಂದರು. ಅನ್ನದಾನ ಜನ್ಮಾಂತರಗಳಲ್ಲಿ ಮಾಡಿದರೆ ಚೆನ್ನಾಗಿ ಊಟ ಮಾಡ್ತಾರೆ, ಆನಂದವಾಗಿ ತಗೋತಾರೆ. ಕೆಲವಂತಾರೆ ಅವ್ರಿಗೆ ಊಟಕ್ಕೆ ಕರಿಬೇಡ್ರಿ ಗುರುದಾಸರಿಗೆ, ಯಾಕೆ 3/4 kg ಅನ್ನ ತಿಂತಾರೆ ಮತ್ತು ಸ್ವೀಟ್ ಬೇರೆ ಅಂತಾರೆ. ಕೆಲವು ಊಟಕ್ಕೆ ಹೇಳುವುದ ಯಾರು ಲೈಟ್ ಊಟ ಮಾಡ್ತಾರೆ ಅವ್ರಿಗೆ ಹೇಳಿರ್ತಾರೆ. ಅಂಥವ್ರು ನೋಡಿ ನಾನು ನಿಮಗೆ ಫ್ಯಾಕ್ಟ್ ಹೇಳ್ತಾ ಇದ್ದೇನೆ, ಅದು ನಿಮಗೆ ಜೋಕ್ ಅನಿಸ್ಬೋದು. ಅದಕ್ಕೆ ಊಟ ಕೇಳೋಕರೆ ಯಾರು ಕಡಿಮೆ ಅಷ್ಟೇ ಹೇಳೋದು. ಬ್ರಾಹ್ಮಣ ಮತ್ತೆ ಹೇಳ್ದಂಗೆ ಆಗಿರ್ಬೇಕು, ಅವ್ರು ಜಾಸ್ತಿ ತಿಂದಿರಬಾರ್ದು. ಎಂಥ ಉದಾರ ಭಾವನೆ ಅಲ್ವಾ? ದೇವರು ಹೆಂಗೆ ಉದ್ಧಾರ ಮಾಡ್ಬೇಕು ನಮ್ಮ. ಚೆನ್ನಾಗಿ ಊಟ ಮಾಡ್ತಾರೆ. ಕನ್ಯಾದಾನ ಮಾಡಿದವರಿಗೆ ದಿವ್ಯ ಹೆಣ್ಣಿನ ಭೋಗವೇ ಸಾಕ್ಷಿ ಅಂತಾರೆ. ಕನ್ಯಾದಾನ ಮಾಡಿದ ಜನ್ಮಾಂತರದಲ್ಲಿ ಅಂದರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಮಾತು ಕೇಳುವ ಹೆಂಡತಿ, ಕಾಲು ಒತ್ತುವ ಹೆಂಡತಿ ಸಿಗ್ತಾಳೆ, ಕುತ್ತಿಗೆ ಒತ್ತುವ ಹೆಂಡತಿ ಸಿಗಲ್ಲ. ಸಿಕ್ಕಿದ್ದಾಳೆ ಅಂದರೆ ಕನ್ಯಾದಾನ ಮಾಡಿಲ್ಲ ಅಂತ ಅರ್ಥ. ಕ್ಷೇತ್ರದಾನ ಮಾಡಿದವಗೆ ಏಕಛತ್ರಾಧಿಪತ್ಯವೇ ಸಾಕ್ಷಿ ಅಂತಾರೆ ಪುರಂದಾಸರು. ಈಗ ಅನೇಕ ಜನ್ಮಗಳಲ್ಲಿ ಭೂದಾನ ಮಾಡಿದ ಫಲ ಇದ್ದರೆ ಅವನು ಏಕಛತ್ರ ಇಡೀ ರಾಜನಾಗ್ತಾನೆ ದೇಶಕ್ಕೆ. ಇವತ್ತು ಆಗ್ಯಾರ ಇಲ್ಲ? ಚಹಾ ಮಾರೋ ಹುಡುಗ ದೇಶ ಆಳ್ತಾನೆ ಇವತ್ತು, ಆಳ್ತಾನೆ ಇಲ್ಲ. ನಮಗೆ ಪಾಲಿಟಿಕ್ಸ್ ಬೇಡ, ಭಗವದ್ ವಿಚಾರ ಮಾಡ್ರಲ್ಲಿ. ಚಹಾ ಮಾಡೋ ಹುಡುಗ ಏನಾದ ದೇಶ ಆಳ್ತಾನೆ, ಯಾಕೆ ಜನ್ಮಾಂತರಗಳಲ್ಲಿ ಭೂದಾನ ಮಾಡಿದ್ದಾನೆ ಮಹಾನುಭಾವ. ಇಡೀ ರಾಜ್ಯವನ್ನು ಆಳ್ಬೇಕಾದ್ರೆ ಸಾಮಾನ್ಯನ. ಜ್ಞಾನಿಗಳು ಅದೇ ಹೇಳ್ತಾರೆ, ಭೂದಾನ ಮಾಡಿದವನಿಗೆ ಏಕಛತ್ರಾಧಿಪತ್ಯವೇ ಸಾಕ್ಷಿ, ತಾನೊಂದು ಉಂಡು ಪರರಿಗೊಂದಿಕ್ಕುವಗೆ ಗುಳುಮ ರೋಗವೇ ಸಾಕ್ಷಿ ಅಂತಾರೆ. ಹಿಂದಕ್ಕಿದ್ದು, ಈಗ ಯಾರು ಹಂಗೆ ಮನಗಳು ಒಳ್ಳೆ ಭಕ್ತರಿದ್ದಾರೆ ಎಲ್ಲ ಹಿಂದಕ್ಕಿದ್ದು. ಆಚಾರ ಬಂದ ಕೂಡಲೇ ನೈವೇದ್ಯ ವೈಷ್ಣವ ಕಡುಬು ಎಲ್ಲ ಮಾಡ್ತಿದ್ರು. ಮೊದಲು ಆಚಾರ್ಯಗೆ ಊಟ ಕೂಡಿಸ್ತಿದ್ರು. ಆಮೇಲೆ ನೀವು ಕೂಡ್ರಿ ಅಂತ ಯಜಮಾನ್ರಿಗೆ ಅಂದರೆ ನಾನು ಕೂಡ್ಲೇನೆ ಅಂತ ಕೇಳ್ತಿತ್ತು ಬಾಯಿ ತೆಗೆದು. ಯಾವುದು ಗಂಡ, ನೀವು ಆಮೇಲೆ ಕೂಡ್ರಿ ಅಂತ. ಹೌದಿಲ್ಲ? ವಾಯುದೇವ್ರ ಕೈ ಮುಗಿದು ದೇವ್ರ ಹತ್ರ ದಾಸೋಹಂ ತವ ದಾಸೋಹಂ ಅಂದ್ರೆ ನಾವು ನಮ್ಮ ಮನೆಯವ್ರ ಹತ್ರ ಕೈ ಮುಕ್ಕೊಂಡು ದಾಸೋಹಂ ತವ ದಾಸೋಹಂ ಓಡಾಡ್ತೀವಿ. ಊಟ ಕೂಡ್ಲೇನೆ ಅಂತ ಕೇಳ್ತಾರೆ. ನೀವು ಆಮೇಲೆ ಕೂಡ್ರಿ, ಯಾಕೆ ಆಚಾರ್ಯಗೆ ಡಾಲ್ಡಾ ಹಾಕ್ತೀನಿ, ನಿಮ್ಗೆ ತುಪ್ಪ ಹಾಕ್ತೀನಿ, ಗಂಟು ಹಿಡಿದು ಸಾಯಿಲಿ ಆಚಾರ, ಒದರ್ಲಿ ಬರಬಾರ್ದು ಸಾಯಂಕಾಲ ಹಂಗೆ ಹಾಕ್ತೀನಿ. ಅದು ಕಮಟ ಬಂದು ಡಾಲ್ಡಾ ತೊಗೊಂಡು 6 ತಿಂಗಳಾಗಿದೆ, ಹಂಗೆ ನೋಡೇ ಇಲ್ಲ. ಹಿಂದೆ ದೀಪಕ್ಕೆ ಡಾಲ್ಡಾದಾಗ ದೀಪ ಬತ್ತಿ ತೋರಿಸ್ತಿದ್ರಿ, ಈಗೆಲ್ಲ ತುಪ್ಪದಾಗ ತೋರಿಸ್ತಾರೆ. ಯಜಮಾನ್ರಿಗೆ ಮೊಸರು ಹಾಕೋದು, ಆಚಾರ್ಯಗೆ ಮಜ್ಜಿಗೆ ಹಾಕೋದು, ಒಟ್ಟಿಗೆ ಕೂಡಿಸಿ ಹಾಕಿದ್ರು ಅಂತ ತಿಳ್ಕೊಂಡು. ಯಜಮಾನ್ ಅಂತ ಯಾಕೆ ನಂಗೆ ಮೊಸರು, ಆಚಾರ್ಯಗೆ ಮೊಸರು ಆಚಾರ್ಯ ಊಟ ಮಾಡಿ ಹೋಗೋರು, ನೀವು ಗಳಿಸ್ತಾರವರು. ಅದಕ್ಕೆ ನಿಮಗೆ ಮೊಸರು, ಆಚಾರ್ಯಗೆ ಮಜ್ಜಿಗೆ. ತಾನೊಂದು ಪರರಿಗೊಂದಿಕ್ಕುವಗೆ ಗುಳುಮ ರೋಗವೇ ಸಾಕ್ಷಿ ಅಂತಾರೆ. ಅದಕ್ಕೆ ಯಾಕೆ ಹೇಳಿ ಬಂದು ಇಷ್ಟೆಲ್ಲ ಅಂದರೆ, ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ರಾಶಿಗಳಿದ್ದರೆ ಸ್ವಾಮಿ ಆ ರೀತಿಯಾದ ಫಲವನ್ನ ನಮಗೆ ಕೊಡ್ತಾನೆ. ಅದನ್ನೇ ರಾಯರು ಚಿಂತನೆ ಮಾಡಿದ್ದ ಮಹಾನುಭಾವರು. ಅದು ನಿಜವಾದ ವೈರಾಗ್ಯ. ಬೇರೆಯವರು ಸಂಪತ್ತು ಸ್ವಾಮಿ ಕೊಟ್ಟಿದ್ದಾನಪ್ಪ ಚಿಂತನೆ ಮಾಡ್ತಾರೆ, ಅದು ನಿಜವಾದಂಥ ವೈರಾಗ್ಯ. ಇನ್ನೊಂದು ವೈರಾಗ್ಯ ಯಾವುದು ಅಂದರೆ, ಜ್ಞಾನಿಗಳು ಹೇಳ್ತಾರೆ, ನೀನಿತ್ತ ಸ್ವಾತಂತ್ರ್ಯ ನೀನಲ್ಲದೆ ಎನ್ನಿಂದಾಗದು ಎಂದು ತಿಳಿದು ಇರುವುದೇ ವೈರಾಗ್ಯ. ನೀನಿತ್ತ ಸ್ವಾತಂತ್ರ್ಯ. ಯಾವ ಸ್ವಾತಂತ್ರ್ಯ? ಜೀವನಿಗೆ ಸ್ವಾತಂತ್ರ್ಯ ಕೊಟ್ಟಾರ ಸ್ವಾಮಿ. ಅದಕ್ಕೇನಂತ ಕರೀತಾರೆ ಶಾಸ್ತ್ರದಲ್ಲಿ? ದತ್ತ ಸ್ವಾತಂತ್ರ್ಯ ಅಂತ ಕರೀತಾರೆ. ದತ್ತ ಅಂದ್ರೆ ಕೊಟ್ಟಿದ್ದು ಅಂತ ಒಂದರ್ಥ. ಹಾಗಾಗಿ ದೇವರಿಗೂ ದೇವರ ಸ್ವಾತಂತ್ರ್ಯಕ್ಕೂ ಅಭೇದ ಇದೆ. ಅದು ಕೊಟ್ಟಿದ್ದು ಅಂದ್ರೇನು? ಅದು ನಮ್ಮಲ್ಲಿ ಭಗವಂತ ಇಟ್ಟಿದ್ದು. ಆ ಸ್ವಾತಂತ್ರ್ಯ ಏನಿಟ್ಟಾನಲ್ಲ, ಅದು ಅವನಿಲ್ಲಾರ್ದೆ ನಮ್ಮಿಂದ ನಮ್ಮಷ್ಟಕ್ಕೆ ಮಾಡ್ಲಿಕ್ಕೆ ಬರಂಗಲ್ಲ. ಅವ ಮಾಡಿಸಿದ್ರೆ ನಾವು ಮಾಡ್ತೀವಿ, ಇಲ್ಲದ್ರೆ ನಮ್ಮಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ನೀನಿಟ್ಟ ಸ್ವಾತಂತ್ರ್ಯ ನೀನಲ್ಲದೆ ಎಮ್ಮಿಂದ ಆಗದು ಎಂದು ತಿಳಿದು ಇರುವುದೇ ನ್ಯಾಯದ ವೈರಾಗ್ಯ. ಅವ ಮಾಡಿಸಿದ್ರೆ, ಅದಕ್ಕೆ ನಮ್ಮ ಕರ್ತೃತ್ವ ಇಲ್ವಾ ಅಂತ ದೊಡ್ಡ ಟಾಪಿಕ್ ಇದೆ. ಪರಾಧೀನ ಕರ್ತೃತ್ವ ಇದೆ. ಅವನು ಮಾಡಿಸಿದ್ರೆ ನಮ್ಮಿಂದ ಅದು ಆಗುತ್ತೆ, ಇಲ್ಲಂದ್ರೆ ನಮ್ಮಿಂದ ಅದು ಆಗುವುದಿಲ್ಲ. ಅದನ್ನೇ ದಾಸರ ಹೇಳ್ತಾರೆ, ನೀನು ಕುಣಿಸಿದಂತೆ ನಾನು ಕುಣಿವೇನಯ್ಯ,
ನೀನು ಕುಣಿಸಿದಂತೆ ನಾನು ಕುಣಿವೇನಯ್ಯ. ಏನೋ ಇದಕ್ಕೆ ಅನುಮಾನ ಬೇಡವೋ ಸ್ವಾಮಿ ಬಾರು ಮನಕ್ಕೆ ಶ್ರೀನಿವಾಸ. ಶ್ರೀನಿವಾಸ ಬಾರು ಮನಕ್ಕೆ ಶ್ರೀನಿವಾಸ. ನೀನು ಕುಣಿಸಿದಂತೆ ನಾನು ಕುಣಿವೇನಯ್ಯ. ಏನೋ ಇದಕ್ಕೆ ಅನುಮಾನ ಬೇಡವೋ ಸ್ವಾಮಿ. ನೀನು ಹೆಂಗೆ ಕುಣಿಸ್ತಿ ಹಂಗೆ ನಾನು ಕುಣಿಸ್ತೀನಿ, ನೀ ಹೆಂಗೆ ಮಾಡಿಸ್ತಿ ಹಂಗೆ ಮಾಡ್ತೀನಿ. ನೀನು ಈಶ ನಾನು ದಾಸ, ನೀನು ಸ್ವತಂತ್ರ ಕರ್ತೃ ನಾನು ಪರಾಧೀನ ಕರ್ತೃ ಅಂತ ಚಿಂತನೆ ಮಾಡುವುದು ಇದು ನಿಜವಾದ ವೈರಾಗ್ಯ. ಗೋಪಾಲ ವಿಠಲನ ಸರ್ವತ್ರದಲ್ಲಿ ನೆರೆದು ಧನ್ಯನಾಗುವುದೇ ನಿಜವಾದ ವೈರಾಗ್ಯ. ಇದೆಲ್ಲ ಮಹಾನುಭಾವರಲ್ಲಿತ್ತು. ಸ್ವಲ್ಪ ಅಭಿಮಾನ ಇಲ್ಲ. ಅಭಿಮಾನ ಇದ್ದರೆ ದುಃಖ ಆಗ್ತದೆ. ಅಭಿಮಾನ ಬಿಡೋದೊಂದು ವೈರಾಗ್ಯ. ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ, ಜೀವನಿಗೆ ಸುಖ ದುಃಖಗಳಾಗ್ತಾವಲ್ಲ, ಮನಸ್ಸಿಗೆ ಸುಖ ದುಃಖ ಅಂತ ಆಗ್ತಾವಿಲ್ಲ, ಅವು ಹಾಗೆ ಆಗ್ತಾವೆ, ಬ್ಯಾಡಂದ್ರೂ ಆಗ್ತಾವು. ಅವು ಯಾಕೆ ಆಗ್ತಾವ, ಅದಾಗಲಿ ಕಾರಣ ಏನು ಅಂತ ಅವ್ರು ಹೇಳ್ತಾರೆ. ಈಗ ಜೀವನಿಗೆ ಸುಖ ದುಃಖ ಆಗಬೇಕಾದ್ರೆ ವಸ್ತುಗಳು ಕಾರಣ ಅಲ್ಲ. ಅವರು ಬರೀತಾರೆ ವಸ್ತುಗಳು ಕಾರಣ ಅಲ್ಲ. ಹಾಗಾದ್ರೆ ಯಾವುದು ಕಾರಣ ಅಂದರೆ ವಸ್ತುಗಳ ಮೇಲೆ ಇರ್ತಕ್ಕಂಥ ಅಭಿಮಾನವೇ ಸುಖ ದುಃಖಕ್ಕೆ ಕಾರಣ. ವಸ್ತುಗಳು ಒಂದೇ ಇರ್ತಾವೆ, ಆ ವಸ್ತುಗಳು ಮನಸ್ಸಿಗೆ ದುಃಖ ಕೊಡಲ್ಲ. ಅದಕ್ಕೆ ಮೇಲೆ ಅಭಿಮಾನ, ಇದು ನಂದು ಅಂತ ಅಭಿಮಾನ ಇರ್ತದಲ್ಲ, ಅವಾಗ ದುಃಖ ಆಗ್ತದೆ. ಈಗ ಎಲ್ಲರೇ ನಾವು ಆರಾಧನೆಗಳಿಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ರಿ, ಜ್ಞಾನಿಗಳ ಆರಾಧನೆ ಹೋದಾಗ ಏನಾಗ್ತದೆ, ಪಂಚ ಕಳೆದು ಬಿಡ್ತಾವೆ, ಪಂಚ ಹೋಗ್ತವೆ, ಎರಡು ಪಂಚ ಕೃಷ್ಣಾಪಣ ಆಗ್ಬಿಡ್ತವೆ. ಹುಡುಕ್ತಿರ್ತೀವಿ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗಿ ಸಿಗೋದಿಲ್ಲ. ಯಾರೋ ಒಬ್ರು ಭಕ್ತಿ ಕೇಳ್ತಾರೆ, ಯಾಕೆ ದಾಸರಿ ಏನು ಹುಡುಕ್ತಾ ಇತ್ತು, ಪಂಚ ಕಳೀತಪ್ಪ, ಪಂಚ ಹೋಯ್ತು ಅಂತೀವಿಲ್ಲ, ದುಃಖ ಆಗಿಬಿಡ್ತದೆ. ಅವರಂತಾನೆ ಯಾಕೆ ದುಃಖ ಮಾಡ್ಕೊಂಡ್ರಿ, ನಾ ಎರಡು ಪಂಚ ಕೊಡಿಸ್ತೀನಿ ನಿಮಗಂತ ಅಲ್ಲೇ ಕೊಡಿಸ್ಬಿಡ್ತಾನೆ ಟಕ್ಕಂತ. ಆದರೆ ಬೇರೆಯವ್ರ ಪಂಚ ನಿಮ್ಮ ಪಂಚ ಕಳೆದ್ರೆ ನಮ್ಗೆ ದುಃಖ ಆಗಿಲ್ಲ. ಬಂದು ಕೇಳ್ತಾರ ಅವ್ರು, ಅಲ್ರಿ ಏನಾಗ್ತದೆ, ಯಾಕೆ ಹುಡುಕ್ತಿದ್ದೀರಿ, ಇಲ್ರಿ ಪಂಚ ಕಳೀತ ದಾಸರೇ, ಕಳೀತಾ ಹೋಗಿ ಬಿಡ್ರಿ, ಇನ್ನೇನು ಮಾಡ್ತೀರಿ, ಇದು ಆರಾಧನೆ ಎಚ್ಚರಿಕೆಯಿಂದ ಇಟ್ಕೋಬೇಕಪ್ಪ ಅಂತ ನಾವು ಅವ್ರಿಗೆ ಉಪನ್ಯಾಸ ಮಾಡ್ತೀವಿ. ಅವರು ಪಂಚ ಕಳೆದ್ರೆ ನಮ್ಗೆ ದುಃಖ ಇಲ್ಲ, ಯಾಕೆ ಅದು ನಮ್ಮದು ಅಂತ ಅದ್ರ ಮೇಲೆ ಅಭಿಮಾನ ಇಲ್ಲ. ಈ ಪಂಚ ನಮ್ಮದು ಅಂತ ಅಭಿಮಾನದಲ್ಲ, ಇದು ಕಳೆದ ನಮ್ಗೆ ದುಃಖ ಆಗ್ತದೇ ಇಲ್ಲ, ಯಾವಾಗಲೂ ಅಷ್ಟೇ ಅಲ್ಲ. ಯಾವುದು ನಮ್ಮದು ಅಂತ ಅಭಿಮಾನ ಮಾಡ್ತೇವೋ ಅದು ದುಃಖಕ್ಕೆ ಕಾರಣ. ನಮ್ದಲ್ಲ, ಇದು ಬೇರೆಯವರದು, ಇದು ಯಾರಿಗಿದೆ ಅದು ಸೇರ್ತದೆ ಅಂತಂದಾಗ ದುಃಖ ಆಗಲ್ಲ. ದುಃಖ ಆಗತ್ತಾ, ಅವ್ರಿಗೆ ಎಳ್ಳಷ್ಟು ದುಃಖ ಆಗಲ್ಲ. ಅದಕ್ಕೆ ನಿಜವಾದ ವೈರಾಗ್ಯ ಅಂದ್ರೆ ಏನು, ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲವೂ ದೇವರ ಅಧೀನವಾಗಿದೆ ಅನ್ನುವ ಚಿಂತನೆ ಪ್ರತಿ ಕ್ಷಣಕ್ಕೆ ಬಂದರೆ ಅದು ನಿಜವಾದ ವೈರಾಗ್ಯ. ತಲೆಯಲ್ಲಿ ಎಲ್ಲವೂ ದೇವರ ಅಧೀನ. ನಮ್ಮ ಗುರುಗಳು ಸಾಮಾನ್ಯವಾದ ದೃಷ್ಟಾಂತ ಹೇಳ್ತಿದ್ರು, ನಮ್ಮ ಮೊದಲೇ ಕಂಡೀಷನ್ ಹಾಕಿದ್ದವ್ರಿಗೆ, ನಮಗೆ ತಿಳಿಯಂಗೆ ನೀವು ಹೇಳಬೇಕು, ನೀವು ತಿಳ್ಕೊಂಡಂಗೆ ನಮಗೆ ಹೇಳೋಂಗಿಲ್ಲ. ಇಂಥ ಶಿಷ್ಯ ಅವರೇ ಸಿಗ್ತಾನ್ರಿ ಯಾರಿಗಾರೆ, ನಮ್ಮ ಗುರುಗಳು